ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ರಾಮಾಚಾರ್ಯ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿರೋ ಚಾರು ಜೊತೆಗೆ ಇಲ್ಲಿ ಮಾನ್ಯತಾ ವೈಶಾಖ ಹಾಗೆ ಮಂಜುರಿ ಮೂವರು ಸೇರ್ಕೊಂಡು ಮಾಡ್ತಿರೋ ಪ್ಲಾನು ಏನಾಗ್ತದೆ. ಕಿಟ್ಟಿ ಎಂಟ್ರಿ ಕೊಟ್ಟೆ ಬಿಟ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ತನ್ನ ಅಪ್ಪ ನನ್ನನ್ನು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆದರೆ ಈಗ ಆಗ್ತದೆ, ಅವ್ರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಮ್ಮ ಕೂಡ ನನ್ನ ಮಗಳು ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಅವರು ಕೂಡ ಈಗ ತುಂಬ ಖುಷಿ ಆಗ್ತಿರ್ತಾರೆ. ಅಮ್ಮಂಗೆ ರಾಮಾಚಾರಿನ ಕೊಲ್ಲುವಷ್ಟು ಕೋಪ ಇರಲಿಲ್ಲ, ಆದರೆ ನನಗೆ ರಾಮಾಚಾರಿನ ಕೊಲ್ಲುವಷ್ಟು ಕೋಪ ಆಯಿತು. ಆದರೆ ಈಗ ಸಾಯುವಷ್ಟು ಪ್ರೀತಿ ಮಾಡ್ತಿದ್ದೀನಿ. ನನ್ನ ಪ್ರೀತಿ ರಾಮಾಚಾರಿನ ಮದುವೆ ಆಗ್ತಿದ್ದೀನಿ, ಈ ಜೊತೆಗೆ ಅರೇಂಜ್ ಮ್ಯಾರೇಜ್ ಕೂಡ ಆಗ್ತಿದ್ದೀನಿ. ಯಾಕಂದರೆ ಅಂತ ಕೊಲ್ಲುವಷ್ಟು ಕೋಪ ಇರೋ ನನಗೇನೆ ಅವನ ಒಳ್ಳೆತನ ಎಲ್ಲವನ್ನೂ ನೋಡಿ ಇಷ್ಟ ಆದಮೇಲೆ ಅಮ್ಮಂಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತಲ್ವಾ ಅಂತ ಚಾರು ತನ್ನ ಅಮ್ಮನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿದ್ದಾಳೆ. ಅಮ್ಮ ಅಪ್ಪ ಎಲ್ಲರೂ ಕೂಡ ಒಪ್ಕೊಂಡು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಿದ್ದೀನಿ ಈಗ ಅಂತ ತುಂಬ ಖುಷಿಯಿಂದ ಮದುವೆ ಸಂಭ್ರಮನ ದಲ್ಲಿ ಮಿಂದೆ ಹೇಳ್ತಾ ಇದ್ರೆ ಚಾರು ಆ ಕಡೆ ಕಿಟ್ಟಿ ಲಿಫ್ಟ್ನ ತಗೊಂಡದ್ದೇ ಈ ಕಡೆ ಬೆಂಗಳೂರಿನ ಹತ್ರ ಹೊರಟು ಬರ್ತಿದ್ದಾರೆ. ಆದರೆ ಇಲ್ಲಿ ಮಾನ್ಯತಾ ವೈಶಾಖ ಮಂಜುರಿ ಮೂವರು ಕೂಡ ಈಗ ಫಸ್ಟ್ ಸ್ಟೇಜ್ ನಾವು ಏನು ಅನ್ಕೊಂಡ್ವೋ ಅದೇ ರೀತಿ ಆಗಿದೆ. ಇನ್ನೇನೇ ಇದ್ರೂ ಕೂಡ ಮುಂದಿನ ಸ್ಟೆಪ್ ಎಲ್ಲ ಕೂಡ ನಾವು ಅನ್ಕೊಂಡಾಗತ್ತೆ, ನಾವು ಅನ್ಕೊಂಡಿದ್ದು ಎಲ್ಲ ಕೂಡ ಆಗತ್ತೆ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗತ್ತೆ. ಅದರಲ್ಲಿ ಏನೂ ಕೂಡ ಹೆಚ್ಚು ಕಡಿಮೆ ಆಗುವುದಿಲ್ಲ. ಇಲ್ಲಿ ಗೌರಿ ಪೂಜೆ ಆದ ನಂತರ ಚಾರು ತಾಳಿ ತೆಗೆತಿದ್ದಾಗೆ ಆ ಕಡೆಯಿಂದ ಕಿಟ್ಟಿ ಹೆಸರಲ್ಲಿ ರಾಮಾಚಾರಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ನಂತರ ಎಲ್ಲ ನಾವು ಅನ್ಕೊಂಡಾಗೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಮಾನ್ಯತಾ. ಆದ್ರೆ ಮಂಜುರಿ ಏನ್ ಹೇಳ್ತಿದ್ಯಾ, ರಾಮಾಚಾರಿ ಒಂದು ಸ್ವಲ್ಪ ಕೂಡ ಕೆಟ್ಟವನಲ್ಲ, ಅವನನ್ನ ಯಾವುದೇ ರೀತಿಯಲ್ಲೂ ನಾವು ಲಾಕ್ ಮಾಡೋಕ್ ಆಗುದಿಲ್ಲ, ಅಷ್ಟು ಅವನು ಪ್ರಾಮಾಣಿಕವಾದಂತಹ ಮನುಷ್ಯ. ಅಂಥವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಅದೆಲ್ಲ ಅಷ್ಟು ಸುಲಭನ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಮಂಜುರಿ ಕೇಳಿದಕ್ಕೆ ಯಾಕೆ ಸುಲಭ ಆಗುವುದಿಲ್ಲ ಅಂತ ಹೇಳಿ ಒಂದು ವಿಡಿಯೋನ ತೋರಿಸ್ತಾರೆ. ಆ ಒಂದು ವಿಡಿಯೋದಲ್ಲಿ ಕಿಟ್ಟಿ ನಾನು ರಾಮಾಚಾರಿಯಾಗಿ ಅವ್ರ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಒಂದು ವಿಡಿಯೋ ಇರುತ್ತೆ. ಇದ್ಯಾವುದೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಮಾಡಿರೋದಲ್ಲ, ಇದು ನಿಜವಾಗ್ಲೂ ಕೂಡ ಒರಿಜಿನಲ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಕಿಟ್ಟಿನೇ ಹೇಳ್ತಿದ್ದಾನೆ ನಾನು ರಾಮಾಚಾರಿ ಮನೆಗೆ ಹೋಗ್ತಿದ್ದೀನಿ ಅಂತ. ಇಷ್ಟು ಸಾಕು ಅಲ್ವಾ? ಇಲ್ಲಿರೋದು ಕಿಟ್ಟಿ ರಾಮಾಚಾರಿ ಅಲ್ಲ ಅಂತ ಹೇಳೋದಕ್ಕೆ. ಕಿಟ್ಟಿ ರಾಮಾಚಾರಿನ ಕೊಂದು ಅವನ ಜಾಗದಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡಿದ ನಂತರ ತಪ್ಪಿಸ್ಕೊಂಡು ಓಡೋಗ್ತಿದ್ದ ಅನ್ನೋ ಹೆಸರಲ್ಲಿ ಅವನ್ನ ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಆದ್ರೆ ರಾಮಾಚಾರಿಗೆ ಗೊತ್ತಿದೆ ಅಲ್ವಾ ಅವನು ರಾಮಾಚಾರಿ ಅಂತ. ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಕಿಟ್ಟಿ ಅಂತ ನಂಬಿಸ್ಬೋದು. ಆದ್ರೆ ಅವನು ಹೊರಗಡೆ ಬರೋಕೆ ಟ್ರೈ ಮಾಡಿದ್ರೆ ಏನ್ ಮಾಡುದು ಅಂದಾಗ ಹೇಳ್ದೆ ಅಲ್ವಾ, ಅವ್ನು ಬದುಕುಳಿದ್ರೆ ತಾನೆ ಅದನ್ನೆಲ್ಲ ಟ್ರೈ ಮಾಡುದು. ಎನ್ಕೌಂಟರ್ ಮುಖಾಂತರ ಅವನನ್ನ ಸಾಯಿಸಲಾಗುತ್ತೆ ಅಂತ ಮಾನ್ಯತಾ ಹೇಳ್ತಾರೆ. ತದನಂತರ ನಾನು ನನ್ನ ಮಗಳು ಜೀವನ ಹಾಳಾಗೋಯ್ತು, ನನ್ನ ಮಗಳು ಜೀವನ ಯಾರು ಸರಿ ಮಾಡ್ತಾರೆ ಯಾರು ಅಂತ ಹೇಳಿ ಗೋಳಿಡ್ತೀನಿ. ಜೈಶಂಕರ್ ಕೂಡ ಆಗ ಸುಮ್ಮನೆ ಆಗ್ತಾರೆ. ಆಗ ಈ ಕಡೆ ಮಂಜುರಿ ಬಂದಿದೆ, ನನ್ನ ಮಗ ಇದ್ದಾನೆ, ನೀನೇನು ಯೋಚನೆ ಮಾಡಬೇಡ, ನನ್ನ ಮಗ ನಿನ್ನ ಮಗಳನ್ನ ಮದುವೆ ಆಗ್ತಾನೆ ಅಂತ ಹೇಳ್ತೀನಿ ಅಂತ ಮಂಜುರಿ ಹೇಳ್ತಿದ್ರೆ. ಹೌದು, ಆಗ ಯಾರು ಕೂಡ ಏನು ಮಾತಾಡೋಕೆ ಆಗೋದಿಲ್ಲ, ಜೈಶಂಕರ್ ಕೂಡ ಸುಮ್ಮನೆ ಆಗ್ಬೇಕಾಗತ್ತೆ ಅಂತ ಮಾನ್ಯತಾ ಹೇಳ್ತಾರೆ. ಆದ್ರೆ ನಿಮ್ಮ ಮಗಳು ಇದಕ್ಕೆಲ್ಲ ಒಪ್ಬೇಕಲ್ವಾ ಅಂತ ವೈಶಾಖ ಸರಿಯಾಗಿ ಹೇಳ್ತಾರೆ. ಬಟ್ ಚಾರುನಾಗ ಒಪ್ಸೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ನಂತರ ಈ ಕಡೆ ಮಾನ್ಯತಾ ಚಾರುನ ಕರ್ಕೊಂಡು ತಮ್ಮ ಕಡೆಯವ್ರಿಗೆಲ್ಲ ತನ್ನ ಮಗಳನ್ನ ಪರಿಚಯ ಮಾಡಿಕೊಡ್ತಿದ್ದಾರೆ. ಈ ಕಡೆ ಗಂಡನ ಕಡೆಯವರು ಅಂದ್ರೆ ಅತ್ತಿ ಮಾವ ಎಲ್ಲ ಕೂಡ ಇದ್ದಾರೆ. ಅವ್ರ ಮುಂದೆ ತಮ್ಮನ್ನ ಪರಿಚಯ ಮಾಡಿಸದೆ ಯಾರೋ ಗೊತ್ತಿಲ್ದಿರೋ ರೀತಿ ನಡ್ಕೋತಿದ್ದಾರೆ ಮಾನ್ಯತಾ. ಇದರಿಂದ ಅವ್ರ ಮನ್ಸುಗಳಿಗೆ ನೋವಾಗ್ತದೆ. ಇದೇನಿದು, ನಾವು ಗಂಡನ ಕಡೆಯವ್ರಲ್ವಾ, ನಮ್ಮನ್ನ ಪರಿಚಯ ಮಾಡಿಸ್ಕೊಡ್ತಿಲ್ವಲ್ಲ, ಬರೀ ಹುಡುಗಿನೇ ಪರಿಚಯ ಮಾಡಿಸ್ಕೊಡ್ತಿದಾರಲ್ಲ ಈ ಚಾರು ಅಮ್ಮ ಅಂತ ಅಜ್ಜಿ ಹೇಳ್ತಿದ್ರ. ಅಯ್ಯೋ ಅಜ್ಜಿ, ಯಾಕೆ ಅತ್ತೆ ಈ ರೀತಿ ಮಾತಾಡ್ತೀರಾ, ನಾವು ಶಾಸ್ತ್ರ ಕುತ್ಕೊಂಡಾಗ ಎಲ್ರಿಗೂ ಗೊತ್ತಾಗತ್ತಲ್ವಾ ನಾವ್ ಯಾರು ಅಂತ, ಪರವಾಗಿಲ್ಲ ಸುಮ್ನಿರಿ ಅಂತ ಜಾನಕಿ ಅವ್ರು ಹೇಳ್ತಾರೆ. ಈ ಕಡೆ ಚಾರು ಕೂಡ ಅಮ್ಮ ನೀನ್ ಬರೀ ನನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ಯಲ್ಲ, ಅತ್ತೆ ಮಾವನು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬಹುದಿತ್ತಲ್ವಾ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಚಾರು, ನಮ್ ಸ್ಟೇಟಸ್ ಏನೋ ಅವ್ರ ಸ್ಟೇಟಸ್ ಏನೋ ಏನು ಅಂತ ಪರಿಚಯ ಮಾಡ್ಕೊಳ್ಳಿ. ನಿಮ್ ಪಪ್ಪ ನನ್ಗೆ ಗೊತ್ತಿರೋ ಹೈಫೈ ಸ್ಟೇಟಸ್ ಇರೋರೆಲ್ಲ ಬಂದಿದ್ದಾರೆ, ಅವ್ರ ಹತ್ರ ಏನಂತ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಕೂಡ ಮೇಲ್ ಬಂದ್ ನಿಂತ್ಕೋತಾನೆ. ಅಪ್ಪ ಕೂಡ ಜೈಶಂಕರ್ ಅಲ್ಲೇ ಇದ್ದಾರೆ. ಅಷ್ಟರಲ್ಲಿ ಚಾರುನೇ ಹೋಗ್ತಾಳೆ. ಚಾರು ಹೋಗಿ ಅತ್ತೆ ಮಾವ ಬನ್ನಿ ಅಂದಾಗ ಏನು ಪರವಾಗಿಲ್ಲ ಬೇಡಮ್ಮ ಅಂತಾರೆ. ಪರವಾಗಿಲ್ಲ ಅಂತ ಹೇಳಿ ಅತ್ತೆ ಮಾವನ ಕರ್ಕೊಂಡ್ ಬಂದು ಇವರು ವೇದ ಬ್ರಹ್ಮ ನಾರಾಯಣಾಚಾರ್ಯ ಇವರು 4 ಒಂದು ವೇದಗಳನ್ನ ಕೂಡ ಅರ್ದು ಕುಡ್ದಿದ್ದಾರೆ. ಎಷ್ಟು ಪೂಜೆ ಮಾಡಿಸಿದ್ದಾರೆ, ಮಾಡಿರೋದಿಲ್ಲ ಒಂದು ಒಳ್ಳೆ ಕಾರ್ಯನ ಮಾಡ್ತಾರೆ, ಒಳ್ಳೆ ಮನಸ್ಸು ಒಳ್ಳೆ ಆಚಾರ ವಿಚಾರ ಎಲ್ಲ ಕೂಡ ಇದೆ ಅಂತ ಮಾವನ ಬಗ್ಗೆ ಹೊಗಳುತ್ತಾರೆ. ನನ್ನ ಅತ್ತೆ ಅನ್ನಪೂರ್ಣೇಶ್ವರಿ ಮನೆಯವ್ರಿಗೆಲ್ಲ ಕೂಡ ಪ್ರೀತಿಯಿಂದ ಅಡಿಗೆ ಮಾಡಿ ಉಣಬಡಿಸ್ತಾರೆ. ಇವರು ನನ್ನ ಅಜ್ಜಿ ನಿಮಿಷಾಂಬ ಅಂತ ಹೇಳಿ ಹಿರಿಯರನ್ನ ಪರಿಚಯ ಮಾಡ್ಕೊಸ್ತಾರೆ. ನಂತರ ನನ್ನ ಮುದ್ದು ನಾದ್ನಿ ಅಂತ ಶ್ರುತಿನೇ ಪರಿಚಯ ಮಾಡಿಸ್ಕೊಡ್ತಾರೆ. ಇವರು ನನ್ನ ಗಂಡನ ಅಣ್ಣ ಕೋದಣ್ಣ ಅಂತ ತುಂಬಾ ಮುಗ್ದ್ರು
ಮುಗ್ದ್ರು, ಕಂಡದ್ದನ್ನೆಲ್ಲ ನಿಜ ಅಂತ ನಂಬ್ತಾರೆ, ಒಳ್ಳೇದು ಅಂತ ಅನ್ಕೊಳ್ಳೋಷ್ಟು ಮುಗ್ದ್ರು, ಸುತ್ತಮುತ್ತ ಎಷ್ಟು ಕೆಟ್ಟದಾಗ್ತಿದ್ರು ಕೂಡ ಅದ್ಯಾವುದು ಕೂಡ ಗೊತ್ತಾಗದಿರೋ ಅಷ್ಟು ಮುದ್ದು ಅಂತ ಹೇಳ್ತಾರೆ. ವೈಶಾಖನ ಪರಿಚಯ ಮಾಡ್ಕೊಳ್ಳಲ್ಲ. ನಂತರ ಒಬ್ರು ಬಂದಿದ್ದೆ, ಎಲ್ಲರನ್ನೂ ಪರಿಚಯ ಮಾಡ್ಕೊಟ್ಟೆ, ಇವ್ರನ್ನ ಪರಿಚಯ ಮಾಡ್ಕೊಡ್ಲೇ ಇಲ್ವಲ್ಲಮ್ಮ ಅಂತ ಹೇಳಿದಾಗ, ಅಯ್ಯೋ ಅವ್ರನ್ನೇನು ಪರಿಚಯ ಮಾಡ್ಕೊಳ್ಳೋದು, ಈ ಮದುವೆ ಮುಗಿಯೋಷ್ಟ್ರೊಳಗೆ ಅವ್ರು ಏನು ಅನ್ನೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ವ್ಯಂಗ್ಯ ಮಾಡ್ತಾಳೆ ಚಾರು. ನಂತರ ಈ ಕಡೆ ವೈಶಾಖಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ನಂತರ ಚಾರು ಒಳಗಡೆ ಇದ್ದಾಗ ಈ ಚಾರು ಅಂತ ಹೇಳಿ ರೆಬ್ಬಲ್ ಆಗ್ತಾರೆ. ಯಾಕೆ ಏನಾಯ್ತು, ಯಾಕೆ ಈ ರೀತಿ ಕಿಚ್ಕೊಂಡು ಬರ್ತಾ ಇದೆಯಾ, ಏನಾದರೂ ಆಗೋಯ್ತಾ ಅಂತ ಚಾರು ಕೇಳ್ತಿದ್ರೆ, ನನಗೆ ಹೇಗೆಲ್ಲ ಅಂದೆ, ನಾನು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ದೆ, ನನ್ನ ಬಗ್ಗೆ ಯಾಕೆ ಆ ರೀತಿ ಮಾತಾಡ್ದೆ ಅಂತ ಕೇಳ್ತಿದ್ರೆ, ಇನ್ನೇನಂತ ನಿನ್ನ ಪರಿಚಯ ಮಾಡ್ಕೊಡ್ಬೇಕಿತ್ತು, ನೀನು ಅಂಥವಳು ಇಂಥವಳು ಕೆಟ್ಟವಳು ಅಂತ ಪರಿಚಯ ಮಾಡ್ಕೊಡ್ಬೇಕಿತ್ತ, ಎಲ್ಲರನ್ನೂ ಒಳ್ಳೆಯವರು ಅಂತ ಪರಿಚಯ ಮಾಡಿಕೊಟ್ಟೆ, ನಿನ್ನ ಆ ರೀತಿ ಪರಿಚಯ ಮಾಡ್ಕೊಡ್ಬೇಕಾಗಿತ್ತಲ್ವಾ, ಅದಕ್ಕೆ ಮಾಡ್ಕೊಡ್ಲಿಲ್ಲ ಅಂತ ಚಾರು ಹೇಳ್ತಾಳೆ. ಅದೇನೋ ಹೇಳಿದ್ಯಲ್ಲ ಮದುವೆ ಮುಗಿಯೋದ್ರೊಳಗೆ ಏನು ಅಂತ ಗೊತ್ತಾಗುತ್ತೆ ಅಂದಾಗ, ಹೌದು ನೀನೇನು ಅನ್ನೋದು ಮದುವೆ ಮುಗಿಯೋದ್ರೊಳಗೇನೆ ಗೊತ್ತಾಗುತ್ತೆ ಅಂದಾಗ, ಏನು ಆಸೆ ಇಟ್ಕೊಂಡಿದ್ಯಾ ರಾಮಾಚಾರಿ ಜೊತೆ ಮದುವೆ ಆಗ್ತೀಯಾ ಅಂತ, ಖಂಡಿತ ಯಾವುದೇ ಕಾರಣಕ್ಕೂ ನೀನು ರಾಮಾಚಾರಿನ ಮದುವೆ ಆಗೋಕ್ಕಾಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ, ನಾನು ರಾಮಾಚಾರಿನ ಮದುವೆ ಆಗಲ್ವಾ, ಏಳೇಳು ಜನ್ಮಕ್ಕೂ ಅವನೇ ನನ್ನ ಗಂಡ, ನಿನ್ನ ಮನೆಗೆ ಬರಲೇಬೇಕಲ್ವ, ಮದುವೆ ಆದಮೇಲೆ ಮನೆಗೆ ಬರಬೇಕು, ನಿನ್ನ ಗ್ರಾಚಾರ ಬಿಡಿಸ್ಬೇಕು, ನಿನ್ನಂಥ ಕೆಡಕು ಮುಖ ಏನು ಅನ್ನೋದು ಎಲ್ಲರೂ ಮುಂದೆ ನಾನು ಬಾಯಲ್ಲಿ ಮಾಡಲೇಬೇಕಲ್ವ, ಅಂದಮೇಲೆ ನಾನು ಬರ್ದೇ ಇರೋಕೆ ಹೇಗಾಗುತ್ತೆ ಅಂದಾಗ, ನೀನು ರಾಮಾಚಾರಿ ಉಗ್ರನೂ ಕೂಡ ತಾಕ್ಸಕ್ಕಾಗಲ್ಲ ಅಂದಾಗ, ಹೌದಾ ತಾಕ್ಸಕ್ಕಾಗಲ್ವಾ, ಆಯ್ತು ಬಿಡು ಚಾಲೆಂಜು, ಇವತ್ತು ರಾಮಾಚಾರಿ ಎಲ್ರ ಮುಂದೆ ನನಗೆ ಮುತ್ತು ಕೊಡ್ತಾನೆ ಅಂತ ಚಾರು ಹೇಳ್ತಾಳೆ. ಏನು ಅಂತ ಹೇಳಿ ವೈಶಾಖ ನಗೋಕ್ ಶುರು ಮಾಡ್ತಾಳೆ. ಏನು ರಾಮಾಚಾರಿ ಎಲ್ರ ಮುಂದೆ ನಿನಗೆ ಮುತ್ತು ಕೊಡೋದಾ ಅಂದಾಗ, ಹೌದು ಚಾಲೆಂಜ್ ಕಟ್ತಾ ಇದ್ದೀನಿ ನೋಡ್ಕೊ ಅಂತ ಹೇಳಿ ಚಾಲೆಂಜ್ ಹಾಕಿ ಚಾರು ಹೋಗ್ತಾಳೆ. ತದನಂತರ ರಾಮಾಚಾರಿಗೆ ಕಾಲ್ ಮಾಡ್ತಾಳೆ. ಆ ಕಡೆ ಕಿಟ್ಟಿ ಕೂಡ ಒಂದು ವೆಹಿಕಲ್ ಸಹಾಯದಿಂದ ಬೆಂಗಳೂರಿನ ಹತ್ರ ಹೊರಟು ಬರ್ತಿದ್ದಾರೆ. ತ್ರಯಂಬಕಂ ಯಶಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನ ಮೃತ್ಯುರ್ಮಕ್ಷೀಯ ಮಾಮೃತಾತ್ ಅನ್ನೋ ಒಂದು ಶ್ಲೋಕವನ್ನ ಹೇಳೋದ್ರ ಮುಖಾಂತರ ದೇವರನ್ನ ಪ್ರಾರ್ಥನೆ ಮಾಡ್ತಾ ಶತ್ರು ಸಂಹಾರಕ್ಕೆ ಈ ಕಡೆ ನನ್ನ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಇಲ್ಲಿ ಕಿಟ್ಟಿ ಬೆಂಗಳೂರಿನ ಹತ್ರ ಹೊರಟು ಬರ್ತಾ ಇದ್ರ. ಆ ಕಡೆ ಚಾರಿ ಕಾಲ್ ಮಾಡಿದೆ, ನೀನು ನಾನು ಎಷ್ಟು ದಿನ ಆಯ್ತು ನೋಡಿ, ನನಗೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಳೆ. ಏನು ಮಾತಾಡ್ತಿದ್ರಾ ಮೇಡಮ್, ನೋಡಿದ್ರೆ ಆಯ್ತು ಬಿಡಿ ಅಂತಿದ್ರೆ, ನನಗೆ ಹೆಂಡತಿಯಾಗಿ ಸ್ವಲ್ಪ ರೈಟ್ಸ್ ಇರುತ್ತೆ ಅಲ್ವಾ ಕೆಲವೊಂದು ಅಂದಾಗ, ಹೌದು ಇರುತ್ತೆ ಅಂದಾಗ, ಹಾಗಿದ್ರೆ ನನ್ನ ರೂಮ್ ಹತ್ರ ಬಾ ಅಂದಾಗ, ಏನು ಮಾತಾಡ್ತಿದ್ರ ರೂಮ್ ಹತ್ರ ಬರೋಕ್ಕಾಗಲ್ಲ, ಅಲ್ಲಿ ಬನ್ನಿ ಅಂತ ಹೇಳಿ ಒಂದು ಜಾಗ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಚಾರು ರಾಮಾಚಾರಿನ ಭೇಟಿ ಆಗೋಕೆ ಹೋಗ್ತಿದ್ರೆ, ಅಷ್ಟರಲ್ಲಿ ಮಾನ್ಯತಾ ಬರ್ತಾರೆ. ಎಲ್ಲಿಗೆ ಏನು ಅಂತದಾಗೆ, ಅದ ದಿಗಂತ್ ಜೊತೆ ಮಾತಾಡಿಲ್ವಲ್ಲ ಅದಕ್ಕೋಸ್ಕರ ಮಾತಾಡೋಣ ಅಂತ ಹೋಗ್ತಿದ್ದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದಿಗಂತ್ ಅಲ್ಲೇ ಪಾಸ್ ಆದಾಗ ಮಾನ್ಯತವರು, ದಿಗಂತ್ ನಿನ್ ಜೊತೆ ಚಾರು ಮಾತಾಡ್ಬೇಕಂತೆ ಅಂದಾಗ, ಸರಿ ಓಕೆ ಅದ್ರಲ್ಲಿ ಏನಿದೆ ಅಂತ ಇಬ್ರು ಕೂಡ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಂತರ ಈ ಕಡೆ ನನ್ನ ಗಂಡ ನೋಡಿಲ್ಲ ಅಲ್ವಾ, ಅದಕ್ಕೆ ತೋರಿಸ್ಬೇಕು ಅಂತಾನೆ ಕರ್ಕೊಂಡು ಹೋಗ್ತಿರೋದು, ಎಷ್ಟು ಒಳ್ಳೆಯವನು ಗೊತ್ತಾ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಆದ್ರೂ ಕೂಡ ನಿನ್ಗೆ ಎಷ್ಟೆಲ್ಲ ಬದಲಾಗಿದ್ಯಾ, ಹೇಗಿದ್ದೆ ಆದ್ರೆ ಇವತ್ತು ಹೇಗಾಗಿದ್ಯಾ ಅಂತ ಕೇಳ್ತಿದ್ರೆ, ಇದಕ್ಕೆಲ್ಲ ಕಾರಣ ನನ್ನ ಗಂಡ ರಾಮಾಚಾರಿ, ಅವನ ಪ್ರೀತಿನೇ ನನ್ನನ್ನು ಈ ರೀತಿ ಚೇಂಜ್ ಮಾಡೋ ಹಾಗೆ ಮಾಡಿದ್ದು ಅಂತ ಗಂಡನ ಹಾಡಿ ಹೋಗ್ಲುತ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.